ದೊಡ್ಡ ಮಟ್ಟದ ನಷ್ಟಗಳನ್ನು ಅನುಭವಿಸ್ತಾ ಬಂದಿರುವಂತಹ ಮಕರ ರಾಶಿ ಮೇ ತಿಂಗಳಿಂದ ನಿಮಗೆ ಶುಭ ದಿನಗಳು ಆರಂಭವಾಗುತ್ತೆ. ಅವಮಾನಗಳನ್ನು, ಎಷ್ಟೋ ಕಳ್ಕೊಂಡಂತಹ ವ್ಯಕ್ತಿಗಳನ್ನು, ಕಳ್ಕೊಂಡಂತಹ ಹಣಕಾಸನ್ನು, ನಾನು ತಪ್ಪು ಮಾಡದಲೇ ಇರುವಂತಹ ತಪ್ಪುಗಳಿಗೂ ಸಹ ನಾನು ತಲೆಯನ್ನು ಕೊಡುವಂತಹ ವಾತಾವರಣದ್ದು, ಜೀವನವೇ ಬೇಡ ಅನ್ನುವಂಥ ವಾತಾವರಣಗಳಿಗೆ ಬಂದಂಥದ್ದು ಮೇ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ. ಶುಭದ ಕುಟುಂಬದಲ್ಲಿ ಮೊದಲು ನಿಮಗೆ ಸಾಂತ್ವನವನ್ನು ಹೇಳುತ್ತೆ, ಕುಟುಂಬದಲ್ಲಿ ಧೈರ್ಯದ ಮಾತುಗಳನ್ನು ಹೇಳುತ್ತೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯದ ಕಾರ್ಯಕ್ರಮ ಜ್ಞಾನ ಸಂಪದ ವಾಹಿನಿಯಲ್ಲಿ ನೋಡ್ತಿದ್ದೀರಿ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ಈ ಮೇ ತಿಂಗಳಲ್ಲಿ ಮಕರ ರಾಶಿಗೆ ಯಾವ ರೀತಿಯಾದಂತಹ ವಾತಾವರಣಗಳಾಗುತ್ತೆ ಅಂದರೆ ನೋಡಿ, ಎಷ್ಟೋ ದಿನಗಳಿಂದ ಕಷ್ಟಗಳನ್ನು, ಸಮಸ್ಯೆಗಳನ್ನು, ಗೊಂದಲಗಳನ್ನು, ಅವಮಾನಗಳನ್ನು ಅನುಭವಿಸಿದಂತಹ ಈ ಮಕರ ರಾಶಿಗೆ ಈ ಮೇ ತಿಂಗಳಿಂದ ನಿಮಗೆ ಒಂದು ರೀತಿಯಾದಂಥ ಬದಲಾವಣೆಯ ಪರ್ವ ದಿನಗಳು ನಿಮಗೆ ಆರಂಭವಾಗುತ್ತೆ. ಬದಲಾವಣೆಯ ಪರ್ವ ದಿನಗಳು ಅಂದರೆ ತಪ್ಪಾಗೋದಿಲ್ಲ. ಯಾಕೆ ಅಂದರೆ ಸುಮಾರು ಕಷ್ಟಗಳನ್ನು ಅನುಭವಿಸಿದ್ದೀರಿ. ಈ ಮಕರ ರಾಶಿಯವರು 7.5 ಬಂದಾಗಿಂದಲೂ ಸಹ 7.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಅವಘಡಗಳು, ಒಂದಲ್ಲ ಒಂದು ಸಮಸ್ಯೆಗಳು, ಗೊಂದಲಗಳು, ಸಮಸ್ಯೆಗಳು, ಕಷ್ಟದ ದಿನಗಳು, ದೊಡ್ಡ ಮಟ್ಟದ ನಷ್ಟಗಳನ್ನು ಅನುಭವಿಸ್ತಾ ಬಂದಿರುವಂತಹ ಮಕರ ರಾಶಿ ಮೇ ತಿಂಗಳಿಂದ ನಿಮಗೆ ಶುಭ ದಿನಗಳು ಆರಂಭವಾಗುತ್ತೆ. ಈ ದಿನಗಳಿಂದ ಶುಭ ದಿನಗಳು ಆರಂಭವಾಗುವಂತಹ ಈ ಸಂದರ್ಭ ಎಷ್ಟೋ ಅವಮಾನಗಳನ್ನು, ಎಷ್ಟೋ ಕಳ್ಕೊಂಡಂತಹ ವ್ಯಕ್ತಿಗಳನ್ನು, ಕಳ್ಕೊಂಡಂತಹ ಹಣಕಾಸನ್ನು, ಕಳ್ಕೊಂಡಂತಹ ಎಷ್ಟೋ ವ್ಯವಹಾರಗಳನ್ನು ನಿಮಗೆ ಮರಳಿ ಮತ್ತೆ ನಿಮಗೆ ಕಳಿಸುತ್ತೆ. ಇಲ್ಲಿ ಮೇ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ. ಎಷ್ಟೋ ಅವಮಾನಗಳನ್ನು ಅನುಭವಿಸಿದ್ರಿ, ಕಾರಾಗೃಹ ವಾಸಗಳನ್ನು ಅನುಭವಿಸಿದ್ರಿ, ಕೋರ್ಟು ಕಚೇರಿಗಳ ಅಲದಾಟವನ್ನು ನೋಡಿದ್ರಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಇಲ್ಲ ಸಲ್ಲದ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡಿಕೊಂಡ್ರಿ. ನಾನು ತಪ್ಪು ಮಾಡದಲೇ ಇರುವಂತಹ ತಪ್ಪುಗಳಿಗೂ ಸಹ ನಾನು ತಲೆಯನ್ನು ಕೊಡುವಂತಹ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡಿಕೊಂಡಂಥದ್ದು ಮಕರ ರಾಶಿ. ಮಕರ ರಾಶಿ ಒಂದಲ್ಲ ಎರಡಲ್ಲ ಸುಮಾರು ಸಮಸ್ಯೆಗಳನ್ನು, ಏನಯ್ಯ ಸಮಸ್ಯೆಗಳು ಅಂದರೆ ಈ ರೀತಿಯಾಗಿ ಬರುತ್ತಾ ಅನ್ನುವಂಥ ಭಯದ ವಾತಾವರಣವನ್ನು, ಎಂಥ ಕಷ್ಟಗಳಿಗೂ ಸಹ ಭಯಪಡದೇ ಇರುವಂಥ ವ್ಯಕ್ತಿಗಳು ಸಹ ಈ ಸುಮಾರು ದಿನಗಳಿಂದಲೂ ಸಹ ಭಯವನ್ನು ಪಟ್ಟು ಕಷ್ಟ ಅಂದರೆ ಈ ರೀತಿಯಾಗಿ ಇದೆಯಾ ಅನ್ನುವಂತಹ ಅನುಭವಗಳನ್ನು ಪಡ್ಕೊಂಡಂಥದ್ದು, ಒಂದು ರೀತಿಯ ಜೀವನದ ಜಿಗುಪ್ಸೆಯನ್ನು ಪಡ್ಕೊಂಡಂಥದ್ದು, ಜೀವನವೇ ಬೇಡ ಅನ್ನುವಂಥ ವಾತಾವರಣಗಳಿಗೆ ಬಂದಂಥದ್ದು ಈ ಮಕರ ರಾಶಿಯವರು. ಮೇ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ ಶುಭದ ದಿನಗಳ ಪರ್ವ ಕಾಲಗಳು. ಈ ಪರ್ವ ಕಾಲಗಳಲ್ಲಿ ನಿಮಗೆ ಆರಂಭವಾಗುತ್ತೆ ಒಂದು ರೀತಿಯಿಂದ ಕುಟುಂಬದಲ್ಲಿ ಮೊದಲು ನಿಮಗೆ ಸಾಂತ್ವನವನ್ನು ಹೇಳುತ್ತೆ, ಕುಟುಂಬದಲ್ಲಿ ಧೈರ್ಯದ ಮಾತುಗಳನ್ನು ಹೇಳುತ್ತೆ. ಸ್ನೇಹ ವರ್ಗದಲ್ಲಿ ಬಿರುಕು ಬಿಟ್ಟದಂತಹ ಸ್ನೇಹ ವರ್ಗ ಮತ್ತೆ ಕೂಡೋದಕ್ಕೆ ಆರಂಭವಾಗಿದೆ. ಸ್ನೇಹ ವರ್ಗದಿಂದಲೂ ಸಹ ನಿಮಗೆ ಒಂದು ರೀತಿಯಾದಂತಹ ಚೇತರಿಕೆಯ ಮಾತುಗಳನ್ನು, ನಿನ್ನ ಕಷ್ಟಕ್ಕೆ ನಾನು ಹೆಗಲು ಕೊಡ್ತೇನೆ, ಕಷ್ಟಗಳೆಲ್ಲವೂ ಸಹ ಬರುತ್ತೆ, ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಸ್ನೇಹ ವರ್ಗದಲ್ಲಿಯೇ ಮುಂದುವರಿಯೋಣ, ಒಂದು ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿಗೆ ನಾವೆಲ್ಲರೂ ಸಹ ಗುರಿಯಾಗಿದ್ದೇವೆ, ಅದೆಲ್ಲವೂ ಸಹ ಮರೆಯೋನ್ನುವಂಥ ಮಾತುಗಳನ್ನು ಆಡುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಸ್ನೇಹ ವರ್ಗದಲ್ಲಿ ಅನುಕೂಲವಾಗುತ್ತೆ, ಕುಟುಂಬದಲ್ಲಿ ಸಹಕಾರ ಸಹಯೋಗ ಸಿಗುತ್ತೆ, ಕಷ್ಟ ದಿನಗಳನ್ನು ಮರೆಯುವಂಥ ದಿನಗಳು ಆರಂಭವಾಗುತ್ತೆ. ಮತ್ತು ಹೊಸ ಹೊಸ ಕೈಂಕರ್ಯಗಳಿಗೆ ಆರಂಭವನ್ನು ಕೈ ಹಾಕುವಂಥ ಕೆಲಸಗಳು ಈಗ ಆರಂಭವಾಗುತ್ತೆ. ಒಂದು ರೀತಿಯಾದಂಥ ಅವಮಾನವನ್ನು ಮಾಡುವಂಥವರು ಸನ್ಮಾನವನ್ನು ಮಾಡುವಂಥ ದಿನಗಳು ಈಗ ಆರಂಭವಾಗ್ತಾ ಇದೆ. ದೇವತಾ ಉಪಾಸನೆಗಳನ್ನು ಮಾಡಿ ಆದಷ್ಟು ಸಹ ನಿಮಗೆ ಇಷ್ಟು ದಿನಗಳ ಕಾಲದ ಕಷ್ಟದ ದಿನಗಳು ನಿಮಗೇನು ಅನುಭವವನ್ನು ಕೊಡ್ತು ಅದೆಲ್ಲವೂ ಸಹ ಮರೆತು ಆದಷ್ಟು ಸಹ ನಾವು ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಯಾವ ವಿಚಾರಕ್ಕೆ ಹೋಗಬೇಕು, ಯಾವ ವಿಚಾರಕ್ಕೆ ಹೋಗಬಾರ್ದು ಅನ್ನುವಂಥ ಎಲ್ಲ ಜ್ಞಾನೋದಯವನ್ನು ಕೊಟ್ಟಂತಹ ದಿನಗಳು ಈಗ ನಿಮಗೆ ನೆನಪನ್ನು ಮಾಡುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತೆ, ಹೊಸ ಹೊಸ ಕೆಲಸಗಳು ಸಿಗುತ್ತೆ, ಕೆಲಸಗಳ ಆರಂಭವನ್ನು ಮಾಡುವಂತಹ ಉತ್ತೇಜನ, ಒಂದು ಹುಮ್ಮಸ್ಸನ್ನು ನಿಮಗೆ ತಂದು ಕೊಡುತ್ತೆ. ಇದೆಲ್ಲವೂ ಸಹ ನಿಮ್ಮ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಬುನಾದಿ, ಉತ್ತಮವಾದಂಥ ಪರ್ವಕಾಲ, ಉತ್ತಮವಾದಂಥ ಗಳಿಕೆ, ಉತ್ತಮವಾದಂಥ ಯೋಗ ಫಲ, ಅದೃಷ್ಟದ ಫಲ ಇವೆಲ್ಲವನ್ನು ತಂದು ಕೊಡೋದಕ್ಕೆ ಮೇ ತಿಂಗಳಿಂದ ಆರಂಭವಾಗುತ್ತೆ ಈ ಮಕರ ರಾಶಿಯವರಿಗೆ. ಮಕರ ರಾಶಿ ಅಧಿಪತಿಯಾದಂಥವನ ಶನಿಗ್ರಹ ದೋಷದಲ್ಲಿ ಈಗ ಯೋಗ ಫಲವನ್ನು ತಂದುಕೊಡ್ತಿರುವಂಥವನ ಶನಿಗ್ರಹ, ಗುರುವಿನ ಯೋಗ ಫಲವನ್ನು ನೋಡ್ತೀನಿ, ಶುಕ್ರನ ಯೋಗ ಫಲವನ್ನು ನೋಡ್ತೀರಿ, ಬುಧ ಗ್ರಹನ ಅತ್ಪತ್ತಿ ಅಂತ ಅನುಕೂಲಗಳನ್ನು ನೋಡ್ತೀರಿ.
ಆಗುವಂತಹ ಎಲ್ಲ ಸಮಸ್ಯೆ ಗೊಂದಲಗಳಿಗೆಲ್ಲವೂ ಸಹ ತೆರೆ ಇಳುವಂತಹ ವಾತಾವರಣಗಳು ಮೇ ತಿಂಗಳಿಂದ ಆರಂಭವಾಗುತ್ತೆ. ಅಮ್ಮಮ್ಮ ಅಂತಂದರೆ ಇನ್ನು ಒಂದು ತಿಂಗಳು 2 ತಿಂಗಳು ಮಾತ್ರ ನಿಮ್ಮ ಕಷ್ಟ ಕಾರ್ಪಣ್ಯಗಳಿರ್ಬೋದೇ ಹೊರತು ಅದರ ಮೇಲೆ ನಿಮ್ಗೆ ಇಂತಹ ಕಷ್ಟಗಳು ಕಾರ್ಪಣ್ಯಗಳು ಫೇಲ್ಯೂರ್ಗಳು ಇವೆಲ್ಲವೂ ಸಹ ನೋಡುವಂಥ ವಾತಾವರಣಗಳು ಯಾವುದೂ ಸಹ ನಿಮಗೆ ಬರೋದಿಲ್ಲ. ನಾನು ಆಗಲೇ ಹೇಳಿದೆ, ಮೇ ತಿಂಗಳಿಂದಲೇ ನಿಮಗೆ ಈಗ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀರಿ. ಈಗ ಆರಂಭವಾಗುತ್ತೆ ಕಷ್ಟ ದೂರವಾಗುವಂತಹ ದಿನಗಳು. ಈ ದಿನಗಳಿಂದ ನೀವು ಸ್ಮರಣೆಯನ್ನು ಮಾಡಬೇಕು. ಈ ದಿನಗಳನ್ನು ನಾವು ಸ್ವಾಗತವನ್ನು ಮಾಡಬೇಕು. ಇದಕ್ಕೆ ನಾವು ಎಷ್ಟೋ ದಿನಗಳ ಕಳೆದರೂ ಸಹ ಈ ಮೇ ತಿಂಗಳನ್ನು ನಾವು ನೆನಪಲ್ಲಿಟ್ಕೊಳ್ಳುವಂತಹ ವಾತಾವರಣಗಳನ್ನು ಈ ಮೇ ತಿಂಗಳಿಂದ ನಿಮಗೆ ಮಕರ ರಾಶಿಯವರಿಗೆ ಸೃಷ್ಟಿಯನ್ನು ಮಾಡಿಕೊಡುತ್ತೆ. ತುಂಬ ಚೆನ್ನಾಗಿರುವಂತಹ ವಾತಾವರಣಗಳು, ಕಷ್ಟಗಳನ್ನೆಲ್ಲವೂ ಸಹ ಮರೆಯುವಂಥ ವಾತಾವರಣಗಳು ಮೇ ತಿಂಗಳಿಂದ ಮಕರ ರಾಶಿಯವರಿಗೆ ಆರಂಭವಾಗುತ್ತೆ. ಅದು ಎಂಥ ಕಷ್ಟಗಳಾಗಿರ್ಬೋದು, ಎಂತೆಂಥ ಸಮಸ್ಯೆಗಳಾಗಿರ್ಬೋದು, ಅದೆಲ್ಲವೂ ಸಹ ನಾವು ಮತ್ತೆ ಅವಲೋಕನಗಳನ್ನು ಮಾಡ್ಕೊಳ್ಳೋದು ಬೇಡ. ಒಳ್ಳೆಯದನ್ನು ಜ್ಞಾಪಿಸ್ಕೊಳ್ಳೋಣ, ಕೆಟ್ಟದ್ದನ್ನು ಮರಿತಾ ಬರೋಣ ಅಂತ ಒಂದು ಮಾತನ್ನು ಹೇಳ್ತಾ, ನಿಮ್ಮ ರಾಶ್ಯಾಧಿಪತಿ ಬಂದು ಶನಿಗ್ರಹ, ಅವನನ್ನು ಸ್ಮರಣೆಯನ್ನು ಖಂಡಿತವಾಗಿ ಯಾವಾಗಲೂ ಸಹ ಮಾಡ್ತೀರಿ. ಓಂ ಶಂ ಶನಿಶ್ಚರಾಯ ನಮಃ. ಯಾಕೆ ಅಂತಂದರೆ ಗ್ರಹಗಳಲ್ಲಿ ಅತ್ಯಂತ ನಿಷ್ಠೂರ ಗ್ರಹ ಯಾರು ಅಂತಂದರೆ ಶನಿಗ್ರಹ. ಒಂದು ಮನೆಯಲ್ಲಿ ಒಂದು ಕ್ಯಾಪ್ಟನ್ನ ಮನೆಯಲ್ಲಿ ಹೆಂಗೆ ನಮಗೆ ಮನೆ ಯಜಮಾನ ಇರ್ತಾನೋ ಆ ರೀತಿಯಲ್ಲಿರುವಂಥ ಗ್ರಹ. ನಮ್ಮ ಕಷ್ಟ, ನಮ್ಮ ಅಹಂಕಾರ, ನಮ್ಮ ದುಡುಕುತನ, ನಮ್ಮ ಒಂದು ರೀತಿಯಾದಂತಹ ಬೇಜವಾಬ್ದಾರಿತನ, ಇದೆಲ್ಲವೂ ಸಹ ನಮಗೆ ಒಂದು ರೀತಿಯ ಜೀವನದ ಪಾಠವನ್ನು ಕಲಿಸಿಕೆ ಬಂದಂಥವನು ಶನಿಗ್ರಹ. ಅವನನ್ನು ನಾವು ತೇಜೋವಧೆ ಮಾಡೋದಾಗಲಿ, ಅವನನ್ನು ಬೈಯೋದಾಗಲಿ, ಅವನನ್ನು ನಿಂದಿಸೋದಾಗಲಿ ಮಾಡಬಾರ್ದು. ನಿನ್ನ ಅನುಗ್ರಹದಿಂದ ಎಲ್ಲವನ್ನು ಅನುಭವಿಸಿದ್ದೀನಿ, ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂಥ ಒಂದು ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡಿಕೊಡಪ್ಪ ಅಂತ ಅವನನ್ನು ಸ್ಮರಣೆ ಮಾಡ್ತಾ, ಅವನಿಗೆ ನಮಸ್ಕಾರಗಳನ್ನು ಮಾಡ್ತಾ, ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಗಳಿಕೆ ದಿನ ಇದೆ, ಉತ್ತಮವಾದಂತಹ ಪೂರ್ವಕಾಲಗಳು ನಿಮಗೆ ಆರಂಭವಾಗ್ತಾ ಇದೆ ಅಂತ ನಾನು ಮತ್ತೆ ಹೇಳ್ತೀನಿ. ಆದ್ದರಿಂದ ಈ ಅಧಿಪತಿಯಾದಂಥವನೇ ಶನಿಗ್ರಹ, ಶನಿಯ ಉಪಾಸನೆ. ಓಂ ಶಂ ಶನಿಶ್ಚರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಗ್ರಜಂ ಛಾಯಾ ಮಾರ್ತ್ಕಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಸ್ಮರಣೆಯನ್ನು ಖಂಡಿತವಾಗಿ ಸದಾ ಕಾಲ ಮಾಡ್ತಾ ಹನುಮಂತನಿಗೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡ್ಕೊಂಡು ಬನ್ನಿ. ಮಕರ ರಾಶಿಯವರು ಪ್ರತಿ ವಾರ ಮಾಡಿ, ಶನಿವಾರವನ್ನು ಮಾಡಿ, ನಿಮಗಿನ್ನೂ ಅನುಕೂಲಕರವಾದಂಥ ವಾತಾವರಣ ಖಂಡಿತವಾಗಿ ಇರುತ್ತೆ. ನಮಸ್ಕಾರ.